ಸಾಮಾನ್ಯವಾಗಿ ಈ ಕರಾವಳಿ ಭಾಗದಲ್ಲಿ ತಾನಾಗಿಯೇ ಈ ಕಾಡು ಮಾವಿನ ಹಣ್ಣಿನ ಗಿಡ ಹುಟ್ಟಿತು. ಇದರಿಂದ ಅಪ್ಪಂತಹ ಮಾವಿನ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇರ್ತು. ಅದಕ್ಕೋಸ್ಕರ ತಿಂಬದಕ್ಕಿಂತ ಪದಾರ್ಥ ಮಾಡೋಲಕ್ಕೆ ಭಾಳ ಚಲೋ ಆಗ್ತು. ನಾನು ಈ ಹಿಂದೆ ನನ್ನ ಚಾನಲಲ್ಲಿ ಸಾಸಿವೆ ಮಾಡೋದನ್ನು ತೋರಿಸಿದ್ದೆ. ಇವತ್ತು ನಾನು ಮಾವಿನ ಹಣ್ಣಿಂದ ಹುಳಿ ಮಾಡೋದನ್ನು ತೋರಿಸ್ದೆ. ನಾನು ಸಾಮಾನ್ಯವಾಗಿ ಮಾಡಿದ್ರೆ ಇದನ್ನು 2 ದಿನಕ್ಕೋಸ್ಕರ ಮಾಡಿಬಿಡ್ತೆ, ಯಾಕೆಂದರೆ ಅಷ್ಟು ರುಚಿಯಾಗಿರ್ತು. ಮರುದಿನ ಇದರ ರುಚಿ ಇನ್ನೂ ಹೆಚ್ಚಾಗಿರ್ತು. ಇವತ್ತು ಹಾಗಾದರೆ ಕಾಡು ಮಾವಿನ ಹಣ್ಣಿಂದ ಹುಳಿ ಮಾಡೋದನ್ನು ನೋಡುವ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋಪ್. ಮೊದಲಿಗೆ ಈ ಮಾವಿನ ಹಣ್ಣನ್ನು ಚೊಕ್ಕ ಮಾಡಿ ತೊಳೆದಿಟ್ಕೊಳ್ಳೋ. ನಾನಿಲ್ಲಿ ಒಂದು 8ರಿಂದ 9 ಮಾವಿನ ಹಣ್ಣು ತಗೊಂಡಿದೆ. ಇದು ಚಿಕ್ಕ ಚಿಕ್ಕ ಮಾವಿನ ಹಣ್ಣು. ನಿಂಗೋ ದೊಡ್ಡದಿದ್ದರೆ ಒಂದು 5-6 ತಗೊಂಡ್ರೂ ಸಾಕಾಗ್ತು. ನಾನಿಲ್ಲಿ 2 ದಿನಕ್ಕೆ ಸಾಕಪ್ಪಷ್ಟು ಹುಳಿ ಮಾಡ್ತಿದ್ದೆ, ಹಾಗಾಗಿ ಜಾಸ್ತಿ ಮಾವಿನ ಹಣ್ಣು ತಗೊಂಡಿದೆ. ನೋಡಿ, ಈಗ ಇದರ ಬುಡದ ಭಾಗನ ಕಟ್ ಮಾಡಿ ಇಟ್ಕೊಳ್ಳೋ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ. ಇದ್ರ ಮಸಾಲೆ ಹುರಿಯೋದೇ ಮೇನು. ಇದರಲ್ಲಿ ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗ್ತು. ನೋಡಿ, ಈಗ ಮೊದಲಿಗೆ ಈ ಮಾವಿನ ಹಣ್ಣನ್ನು ಈ ರೀತಿ ಬುಡದ ಭಾಗನ ತಕ್ಕೊಂಡು ನಂತರ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಳೋ. ಎಷ್ಟು ಚೆನ್ನಾಗಿ ಕಿವುಚ್ಕೊಂಡು ಅದ್ರ ಸಿಪ್ಪೆ ಭಾಗ ಎಲ್ಲ ತೆಗೆದಿಟ್ಕೊಳ್ಳೋ. ಬೇಸಿಗೆಯಲ್ಲಿ ನಂಗೆ ಒಂದು 3-4 ಸಾರಿನಾರು ಈ ಮಾವಿನ ಹಣ್ಣು ಹುಳಿ ಮಾಡ್ತೋ. ಮಾವಿನಕಾಯಿ ಪದಾರ್ಥ, ಮಾವಿನ ಹಣ್ಣಿನ ಪದಾರ್ಥ ಎಲ್ಲ ಭಾಳ ಮಾಡ್ತಾನೆ ಇರ್ತೋ. ಯಾಕೆಂದರೆ ಅದಷ್ಟೇ ರುಚಿಯಾಗಿರ್ತು ಮತ್ತು ಎಲ್ಲ ಕಾಲದಲ್ಲೂ ಇದು ತಿಂಬಲಕ್ಕೆ ಸಿಕ್ತಿಲ್ಲ. ಹಾಗಾಗಿ ನಾವು ಸಿಕ್ಕಿದಾಗ ಇದರ ಪ್ರಯೋಜನ ಪಡ್ಕೊಳ್ಳಲ್ದ. ನೋಡಿ, ಈಗ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಿವುಚಿ ಚೆನ್ನಾಗಿ ರಸ ತಕ್ಕೊಳ್ಳೋ. ನಾನು ಇದನ್ನೆಲ್ಲ ತಕ್ಕತ್ತಾ ಇದ್ದೆ. ಇದು ಹುಳಿ ಇಪ್ಪದ್ರಿಂದ ಸ್ವಲ್ಪ ಬೆಲ್ಲ ಚೆನ್ನಾಗಿ ಹಾಕಿ ಮಾಡೋಕ್ಕಾಗ್ತು. ಯಾಕೆಂದರೆ ಬೆಲ್ಲ ಹಾಕಾಗಿದ್ರೆ ಅಷ್ಟು ಚಲೋ ಆಗ್ತಿಲ್ಲ. ಇದ್ರ ಹುಳಿಗೆ ತಕ್ಕ ಹಾಗೆ ಚೆನ್ನಾಗಿ ಬೆಲ್ಲ ಹಾಕಿ ಮಾಡಿದ್ರೇ ಇದು ತುಂಬ ರುಚಿಯಾಗಿರ್ತು. ನೋಡಿ, ಈಗ ಎಲ್ಲ ಕಿವುಚ ರಸ ತಕ್ಕೊಂಡು ಆಯ್ದು. ಬೇಕಾದರೆ ಈ ಸಿಪ್ಪೆಗೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಇದರ ರಸನ ಕಿವುಚಿ ತಕ್ಕೊಳ್ಳಕ್ಕು. ಯಾಕೆಂದರೆ ಸಿಪ್ಪೆಲೂ ಸುಮಾರು ರಸ ಇರ್ತು. ಹಾಗಾಗಿ ನೋಡಿ, ಈಗ ಸಿಪ್ಪೆನ ಬದಿಗೆ ಇಟ್ಕೊತಾ ಇದ್ದೆ. ಇದನ್ನು ಹಸು ಕೊಟ್ಬಿಡ್ತೆ. ಈಗ ಒಂದು ಪಾತ್ರೆಯಲ್ಲಿ ಈ ರಸನೆಲ್ಲ ಹಾಕಿ ಒಲೆ ಮೇಲಿಡೋ. ಇದು ಚೆನ್ನಾಗಿ ಕುದೀಲಿ. ಅಲ್ಲಿ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋ. ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಕಾಯಿ ತುರಿದು ಇಟ್ಕೊಳ್ಳಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ 3 ಚಮಚ ಕಡಲೆಬೇಳೆ ಹಾಗೆ 3 ಚಮಚ ಉದ್ದಿನಬೇಳೆ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಮತ್ತೆ 3 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕಿ. 3 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕೋ. 3 ಸಮ ತಗೊಂಡೆ. 3 ಚಮಚ ಕಡಲೆಬೇಳೆ, 3 ಚಮಚ ಉದ್ದಿನಬೇಳೆ, 3 ಚಮಚ ಕೊತ್ತಂಬರಿ, 5-6 ಮೆಂತೆಕಾಳು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಒಂದು ಸ್ವಲ್ಪ ಇಂಗು, 15ರಿಂದ 20 ಬ್ಯಾಡಗಿ ಮೆಣಸಿನಕಾಯಿ, ಒಂದು 2-3 ಗುಂಟೂರು ಮೆಣಸಿನಕಾಯಿ ಬೇಕಾದರೆ ಹಾಕಿ, ಖಾರ ಚಲೋ ಗೊತ್ತು. ಹಾಗೆ ಒಂದು 3 ಚಮಚದಷ್ಟು ಎಳ್ಳು ಹಾಕಿ ಕೆಂಪಿಗೆ ಹುರ್ಕೊಂಡ್ರತ್ತು. ನಂತರ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಕಾಯಿ ತುರಿ ಮತ್ತು ಈ ಹುರಿದ ಮಿಶ್ರಣ ಎರಡೂ ಹಾಕಿ ಬೀಸಿ. ಇದಕ್ಕೇನು ಹುಣಸೆ ಹಣ್ಣೇನು ಹಾಕೋದು ಬೇಡ, ಯಾಕೆಂದರೆ ಮಾವಿನ ಹಣ್ಣೆ ಸಾಕಷ್ಟು ಹುಳಿ ಇರ್ತು. ಈಗ ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ಳೋ. ರಾಶಿ ತುಂಬ ನೈಸ್ ಪೇಸ್ಟ್ ಬೇಡ. ಒಲೆ ಮೇಲೆ ಇಟ್ಟಿದ್ದು ಮಾವಿನ ಹಣ್ಣಿನ ರಸನೂ ಸಹ ಕುದೀತಾ ಇದ್ದು. ಇದು ಭಾರಿ ಮಸ್ತಾಗ್ತು ಈ ವರಟೆ ಎಲ್ಲ ಚೀಪುಲಕ್ಕೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಆಮೇಲೆ ಬೆಲ್ಲ. ನಾನಿಲ್ಲಿ ಜೋನಿ ಬೆಲ್ಲ ಬಳಸಿದ್ದೆ. ನಿಗಳ ಹತ್ರ ಜೋನಿ ಬೆಲ್ಲ ಇಲ್ಲೇ ಅಂದರೆ ಹೆಂಡೆ ಬೆಲ್ಲನೂ ಹಾಕ್ಲಕ್ಕು, ಆದರೆ ಬೆಲ್ಲನೇ ಹಾಕೋ. ಇದು ಕುದಿ ಬರಲಿ, ಯಾಕೆಂದರೆ ಈ ಉಪ್ಪು ಬೆಲ್ಲ ಎಲ್ಲ ಈ ಮಾವಿನ ಹಣ್ಣಿಗೆ ಹಿಡ್ಕೊಳ್ಳೋ. ಈಗ ಬೀಸಿಟ್ಕೊಂಡಿದ್ದ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸೋ. ಇದು ಕುದಿಸೋದೇ ಮುಖ್ಯ. ಎಷ್ಟು ಕುದಿಸ್ತೋ ಅಷ್ಟು ರುಚಿ ಆಗ್ತು. ಮರುದಿನ ಇನ್ನೂ ರುಚಿ ಆಗ್ತು ಇದು. ಅದಕ್ಕೆ ನಾನು ಸ್ವಲ್ಪ ಮಾಡೋಕ್ಕಾದ್ರೆ ಜಾಸ್ತಿನೇ ಮಾಡಿಬಿಡುತ್ತೆ. ಮರುದಿನನೂ ಇಟ್ಕೊಂಡು ತಿಂಬ್ಲಾಕ್ತೋಳಿ. ಚೆನ್ನಾಗಿ ಕುದಿದ ನಂತರ ಇದು ದಪ್ಪಾಗಿ ಬತ್ತು. ಈ ರೀತಿ ಸೌಟಲ್ಲಿ ಕೈ ಆಡಿಸ್ತಾನೆ ಇರಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ಇಷ್ಟು ತಿಕ್ಕಾದರೆ ಸಾಕು, ಅಂದರೆ ಇನ್ನೂ ದಪ್ಪ ಆಗ್ತದೆ ಕುದಿದ ಮೇಲೆ. ಭಾರಿ ಮಸ್ತಾಗ್ತು. ಒಂದು ಸತಿ ಮನೇಲಿ ಖಂಡಿತ ಟ್ರೈ ಮಾಡಿ. ಈಗ ಎಲ್ಲ ಕಡೆಗೂ ಕಾಡು ಮಾವಿನ ಹಣ್ಣು ಸಿಕ್ತು. ಬೆಂಗಳೂರು, ಮೈಸೂರು ಎಲ್ಲ ಕಡೆಗೂ ಸಿಕ್ತು. ನಿಂಗೆ ದೊಡ್ಡ ಮಾರ್ಕೆಟಿಗೆ ಹೋಗಿ ಟ್ರೈ ಮಾಡೋ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಆಮೇಲೆ ಒಂದು ಒಗ್ಗರಣೆ ಹಾಕೋ. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಇಂಗು, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಇದು ಬೆಂದ ನಂತರ
ಹುಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ಯಾವ್ದಾದ್ರು ಮಾಮೂಲಿ ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ಲಿಕ್ಕೂ. ನೋಡಿ ತುಂಬಾ ರುಚಿಕರವಾದ ಮಾವಿನ ಹಣ್ಣು ಹುಳಿ ರೆಡಿ ಇದ್ದು. ಖಂಡಿತ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.